ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರಾಗಿ ಶ್ರೀಯುತ ದ್ಯಾಮಣ್ಣ ರೇವಣ್ಣವರು ಪ್ರಸ್ತುತ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಸಹಕಾರ ಸಂಘದಲ್ಲಿ ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲದ ವಿತರಣೆ ಆಗಿರ್ಬೋದು ಹಾಗೂ ಮರುಪಾವತಿ ಕೂಡ ಉತ್ತಮವಾಗಿ ಕಂಡು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಸಹಕಾರ ಸಂಘದಿಂದ ಪಡಿತರ ವಿತರಣೆಯನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. KCC ಬ್ಯಾಂಕ್ನಿಂದ ರೈತರಿಗೆ ಎಲ್ಲ ಸಹಾಯಗಳನ್ನು ಕೂಡ ಅವರು ದೊರಕಿಸಿಕೊಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅಧ್ಯಕ್ಷರು ತಮ್ಮ ಸಹಕಾರ ಸಂಘದ ಬಗ್ಗೆ ಕೆಲವೊಂದಿಷ್ಟು ಆರ್ಥಿಕ ಬೆಳವಣಿಗೆ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನು ಈಗ ನೀಡಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರ. ನಾನು ದ್ಯಾಮಣ್ಣ ರೇವಣ್ಣವರಂತೇಳಿ ನಿಗದಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡ್ತೀನಿ. ಈಗ ನಮ್ಮದು ಎಲ್ಲ ಹೊಸದಾಗಿ ಬಂದಂಥ ಬೌಡಿ ಈಗಿನ್ನ ಒಂದು 8-9 ತಿಂಗಳಾಯ್ತು ನಾವು ಬಂದು ಅಧಿಕಾರಕ್ಕೆ ಬಂದ. ಅದಕ್ಕೆ ನಮ್ಮದೆಲ್ಲ ಬೌಡಿ ಅಗದಿ ನಾವು ಹೊಸದು ಏನಾರು ಮಾಡ್ಬೇಕನ್ನುವಂಥ ಒಂದು ನಾವೆಲ್ಲ ಕಮಿಟಿ ಸಂಘದ ಸದಸ್ಯರೆಲ್ಲರೂ ಇದ್ರೊಳಗೆ ಅದೇವಿ. ಈಗ ಆಲ್ರೆಡಿ ನಮ್ಮದು ಈಗ ಇದೇ ವರ್ಷ ನಮ್ಮದು 5 ವರ್ಷಕ್ಕೊಮ್ಮೆ 10 ಮಂಜೂರು. ಈ ವರ್ಷ 10 ಮಂಜೂರು ಮಾಡೋದ್ರಿಂದ ನಮಗೆ ಈಗ 20 ಮಂಜೂರಾಗೈತಿ. ಇನ್ನು ಈ ವಾರದಾಗ ನಾವು ಸಾಲ ವಿತರಣೆ ಮಾಡ್ತೀವಿ. ಮತ್ತು ಹೋದ ಸಲ ಕೊಟ್ಟಂಥ ಸಾಲವನ್ನು ರೈತರ ಮರುಪಾವತಿ ಮಾಡ್ಯಾರ. ಈಗ ಅವ್ರಿಗೆ ಇಷ್ಟೊತ್ತಾಗಲೇ ಕೊಡಬೇಕಾಗಿತ್ತು, ಆದರೆ ಈ 10 ಸಂಬಂಧ ಸ್ವಲ್ಪ ಲೇಟ್ ಆಯಿತು. ಈ ವಾರದಾಗ ಅವ್ರಿಗೆಲ್ಲ ಕೊಡ್ತೀವಿ. ಆಮೇಲೆ ಅಧ್ಯಕ್ಷರು ಕೂಡ ಮತ್ತು ನಮ್ಮ ಈ KCC ಬ್ಯಾಂಕಿನ ಡೈರೆಕ್ಟ್ ನಿರ್ದೇಶಕರು ಕೂಡ ನಾವು ಮಾತಾಡೀವಿ. ಅವರಿಗೆ ನಮಗೆ ಹೆಚ್ಚಿನ ಹೊಸ ರೈತರಿಗೂ ಕೂಡ ಹೊಸದಾಗಿ ಸಾಲ ಕೊಡಬೇಕು. ಮೊದಲಿದ್ದವ್ರಿಗೆ ಒಂದು 68 ಮಂದಿ ಇದ್ದಾರೆ, ಅವ್ರಿಗೆ ಅಷ್ಟೇ ಕೊಟ್ರಲ್ಲ, ಸುಮಾರು ಇನ್ನೊಂದು 50 ಮಂದಿಗಾರ ಈ ವರ್ಷ ಕೊಡ್ರಿ, ಮುಂದಿನ ವರ್ಷ ಇನ್ನೊಂದು 50 ಮಂದಿಗೆ ಕೊಡ್ರಿ ಅನ್ನುವಂಥ ಒಂದು ಆಸೆ ಇಟ್ಟೇವೆ ನಾವು. ಅದಕ್ಕೆ ಅವರೆಲ್ಲರೂ ಬ್ಯಾಂಕ್ನವ್ರು ನಮ್ಗೆ ಒಪ್ಪಿಗೆ ಕೊಟ್ಟಾರೆ. ಅದಕ್ಕೆ ಈಗ ಅವ್ರಿಗೆಲ್ಲರಿಗೂ ಕೂಡ ಈಗ ಈ ವಾರದೊಳಗೆ ಮೊದಲು ಪ್ರಥಮವಾಗಿ ಅವರು ಬೆಳೆಸಾಲ ತುಂಬಿದಂಥ ಹಳೆಯ ರೈತರಿಗೆ, ಹಳೆಯ ಸಾಲಗಾರರಿಗೆ ಅವ್ರಿಗೆ ಕೊಡ್ತೀವಿ. ನಂತರ ಒಂದು ವಾರದಾಗ ಅಂತಂದ್ರೆ ಹೊಸ ರೈತರಿಗೆ ಈ ವರ್ಷ ಎಷ್ಟು ಜನಕ್ಕೆ ಕೊಡ್ತೀವಿ ಅಂದಾರಲ್ಲ ಅಧ್ಯಕ್ಷರು, ನಾವು ನೀವೆಲ್ಲ ಜನಕ್ಕೂ ಕೊಡ್ತೀವಿ ಅನ್ನೋಂಥ ಮಾತು ಹೇಳ್ಯಾರೆ. ನಮ್ಗೆ ಅವ್ರು ಹೆಚ್ಚಿನ ಸಂಖ್ಯೆಯೊಳಗೆ ಎಷ್ಟು ಜನಕ್ಕೆ ಕೊಡ್ತಾರಲ್ಲ ಅಷ್ಟು ಜನಕ್ಕೂ ಕೂಡ ನಾವು ಹೊಸದಾಗಿ ಸಾಲವನ್ನು ಮರುಪಾವತಿ ಮಾಡ್ತೀವಿ. ಮತ್ತು ಈಗ ನಾವು ನಿಗದಿ, ದೇವ್ರ ಹುಬ್ಬಳ್ಳಿ, ಆಮೇಲೆ ಹೊಲ್ತಿಕೋಟಿ, ಮುರ್ಕಟ್ಟಿ ಇವನ್ನೆಲ್ಲ ನಾವು ರೇಷನ್ ವಿತರಣೆ ಮಾಡ್ತೀವಿ ನಮ್ಮ ಇದರಿಂದ. ಅದರಿಂದ ಕೂಡ ನಮ್ಗೆ ಆದಾಯ ಐತಿ. ಈಗ ಮತ್ತು ಸ್ವಸಹಾಯ ಸಂಘಕ್ಕೆ ಬೇರೆ ಏನು ಆದಾಯ ಇಲ್ಲ. ನಾವು ಇನ್ನು ಹೊಸದು ಏನಾರು ಒಂದು ಮಾಡ್ಬೇಕನ್ನುವಂಥ ವಿಚಾರ ಇಟ್ಕೊಂಡು ಅಲ್ಲಿ ಸಿಬ್ಬಂದಿಗಳಿಗೆ ಇದಕ್ಕೆ ತಕ್ಕಂತೆ ಈಗ ಅದು ಏನು ಬಂದಂಥ ಕಮಿಷನ್ ಮೇಲೆ ನಡೆದೈತಿ. ಆದರೆ ಈಗ ಅದನ್ನು ನಾವು ಹೊಸದಲ್ಲಿ ಒಂದು ಏನಾರು ಮಾಡ್ಬೇಕಂತ ನಾವು ಒಂದು ವಿಚಾರ ಇಟ್ಕೊಂಡು ನಾವು ಮಾಡಕತ್ತೀವಿ. ಅದನ್ನು ಹೊಸದು ಒಟ್ಟು ಪ್ರಯೋಗ ಮಾಡಿ ತೋರಿಸ್ತೀಬೇಕಂತ ನಮ್ದೆಲ್ಲರೂ ಆಸೆ. ಈಗ 5 ಲಕ್ಷ ಕೊಡ್ಬೇಕಂತ ರೂಲ್ಸ್ ಬಂದೈತಲ್ಲ ರೈತರಿಗೆ. 5 ಲಕ್ಷ ರೂಲ್ ಕೊಡ್ಬೇಕ, ಅದು ಐತಿ. ಈಗ ನಾವು ಹೆಚ್ಚಿನ ಪ್ರಮಾಣದಾಗ ಮುಂಚೆ ನಾವು ನಮ್ಮ ಸೊಸೈಟಿಗೆ ಒಂದು 10 ವರ್ಷದಿಂದ ಭಾಳ ಕ್ಷೀಣಗತಿ ಒಳಗೆ ಇತ್ತು. ಅದು ಕಮಲಾಪುರ ಸೊಸೈಟಿ ಮರ್ಜ್ ಆದಂಥ ಸೊಸೈಟಿನ 8 ಲಕ್ಷ ರೂಪಾಯಿ ಮೈನಸ್ ಸಾಲಿತ್ತು. ಅದನ್ನೆಲ್ಲ ನಾವು ತೀರಿಸಿ ಈಗ ಲಾಭದಾಗ ತಂದೇವಿ. ಈಗ ಲಾಭದಾಗ ತಂದ್ರಿಂದ ಅವಾಗ ಏನು ಹಳೆ ಸಾಲ ಏನು ಕೊಡ್ತಿದ್ರು KCC ಬ್ಯಾಂಕ್ನವರು, ಆ ಕಡಿಮೆದನ್ನ ಎಲ್ಲ ರೈತರಿಗೆ 50,000 ಸಾವಿರ ಕೊಟ್ಕೊಂತ ನಾವು ಬಂದೇವಿ. ಅದಕ್ಕೆ ಈ ಸಲ ಹೆಚ್ಚಿನ ಪ್ರಮಾಣದಾಗೆ ಈಗ ಮೊದಲು ಕೊಟ್ಟಂಥ ರೈತರಿಗೆ 1 ಲಕ್ಷ ಕೊಡಬೇಕು. ಆಮೇಲೆ ಮುಂದಿನ ದಿವಸದಾಗ 5-5 ಲಕ್ಷ ತನಕ ಕೊಡ್ಬೇಕಂತ ನಮ್ದು ಎಲ್ಲರಿಗೆ ಆಸೆ ಐತಿ. ಈಗ ಬ್ಯಾಂಕ್ ಅವರ ಅಧ್ಯಕ್ಷರು, ನಮಗೆ ಡೈರೆಕ್ಟ್ರು ಎಲ್ಲರೂ ಕೂಡ ನಮಗೆ ಒಂದು ಒಳ್ಳೆ ಸಹ ಅಭಿಪ್ರಾಯ ಕೊಟ್ಟಾರ್ರಿ. ಅದರ ಪ್ರಕಾರ ನಾವು ಹೆಚ್ಚಿನ ಪ್ರಮಾಣದಿಂದ ಲೋನ್ ತೊಗೊಂಬಂದ್ರೆ ನಾವು ಇದನ್ನು ಮಾಡ್ತೇವೆ ಅನ್ನೋಂಥ ಮಾತು. ಬೀಜ ಗೊಬ್ಬರ ನೀವೇ ಕೊಡ್ತೀವಿ ಸೊಸೈಟಿ? ಇಲ್ಲ, ನಾವು ತೊಗೊಂಡಿಲ್ಲ. ನಾವು ಏನಾಗಿತ್ತು ಅಂದರೆ ನಮ್ಮದು ಈಗ ಗೊಬ್ಬರ ಅದು ನಾವು ತರಬೇಕಾಗಿತ್ತು. ಈಗ ಲಿಂಕ್ ಒಂದು ಜೋಡಣೆ ಮಾಡತ್ತ. ಆ ಲಿಂಕ್ ಜೋಡಣೆ ಮಾಡೋದ್ರಿಂದ ನಾವು ಏನಿತ್ತಲ್ಲ ಈಗ ಪ್ರಥಮವಾಗಿ ಇದೊಂದು ಸಲ ಈಗ ಈ ಲೋನ್ ಒಂದು ಕೊಟ್ಟೆಲ್ಲ ಸರಳ ಮಾಡ್ಕೊಂಡ್ಮೇಲೆ ಆಮೇಲೆ ಹೊಸದಾಗಿ ನಾವು ಅದನ್ನ ಲಿಂಕಿನ ಬಗ್ಗೆ ಅದು ಮಾತಾಡಿಕೊಂಡು ಆಳವಾಗಿ ಗಂಭೀರವಾಗಿ ವಿಚಾರ ಮಾಡಿ ನಾವು ಅದನ್ನ ಲಿಂಕ್ ಅದು ತಪ್ಪಿಸಿ, ಯಾಕಂದ್ರೆ ಜನರು ಲಿಂಕ್ ತೊಗೊಳಕ್ ಹೋಗಾಕ ಇದಾಕ ಆ ಬಂದಂಥ ಲಿಂಕಲ್ಲೇ ಸರ್ಕಾರದಿಂದ ನಾವು ಸೊಸೈಟಿಯಿಂದ ದುಡ್ಡು ಕಟ್ಟಿರ್ತೀವಿ. ಮತ್ತು ಅದು ಇಲ್ಲೇ ಉಳಿತಂದ್ರೆ ಸೊಸೈಟಿ ಹಾನಿ ಒಳಗೆ ಬರ್ತೈತಿ. ರೈತರಿಗೆ ಲಿಂಕ್ ಬೇಕಾಗಿಲ್ಲ. ಅದ್ರ ಸಂಬಂಧ ನಾವು ಏನಾರು ಮಾಡಿ ಈಗ ಮತ್ತು ನಾವು ಕೆಲವು ಮಂದಿ ಹೆಚ್ಚಿನ ರೇಟ್ ತೊಗೊಂಡ್ಕಾರ ಲಿಂಕ್ ಬಿಡ್ತಾರೆ. ನಮ್ಗೆ ಆ ರೀತಿ ಮಾಡೋಕ್ಕಾಗಲ್ಲ. ನಾವು ಇದು ಸಹಕಾರ ಸಂಘ ಇರೋದ್ರಿಂದ ರಿಯಾಯಿತಿ ದರದೊಳಗೇನೆ ಕೊಡಬೇಕು. ಅದಕ್ಕೆ ಲಿಂಕ್ ಎಲ್ಲ ಜೋಡಿಸಿ ಕೊಡಬೇಕು. ಅದಕ್ಕೂ ರೈತರು ಕೂಡ ನಾನು ಈಗ ಆಲ್ರೆಡಿ ಮಾತಾಡೇನಿ. ಈ ಸಲ ನಾವು ಗೊಬ್ಬರ ಅದು ಎಲ್ಲ ತರಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂಥ ಲಿಂಕ್ ನೀವೆಲ್ಲರೂ ತಗೋಬೇಕು ಅನ್ನುವಂಥ ಮಾತನ್ನು ಕೂಡ ನಾನು ರೈತರು ಕೂಡ ಹೇಳೀನಿ. ಆಯ್ತು ತರಿಸ್ರಿ ಅಂತ ಅನ್ನೋ ಮಾತನ್ನು ಮಾತಾಡ್ಯಾರ. ಅದಕ್ಕೆ ಈಗ ನಾವು ಸಾಲದ ಪ್ರಥಮವಾಗಿ ಸಾಲದ ವಿತರಣೆ ಮಾಡಿ ಮುಂದಿನ ದಿನದಾಗ ನಾವು ಗೊಬ್ಬರ ಅದು ಎಲ್ಲ ತರಿಸ್ಬೇಕಂತ. ಈ ಬೈಕ್ ಸಾಲ ಕೊಡ್ತಾ ಇದೀವಿ ಸರ್ ನಾವು? ಇಲ್ಲ, ಬೈಕ್ ಸಾಲ, ಟ್ರ್ಯಾಕ್ಟರ್ ಸಾಲ ಇಲ್ಲಿ ಕೊಟ್ಟೇನೂ ಇಲ್ಲ.
ಇದು ಅದು ನಡೀದಿಲ್ಲ ಇಲ್ಲಿ. ಕೆಲವು ಸೊಸೈಟಿ ಕೊಟ್ಟರು. ಅಲ್ಲ, ನಮ್ದು ಈಗ ಗ್ರಾಮೀಣ ಭಾಗ ಆಗ್ತೈತೆ ಸರ್. ಹಿಂಗಾಗಿ ಅವ್ರು ಯಾರು ಬೈಕ್ ಸಾಲ ಅದು ಯಾರು ತಗೊಳ್ಳೋದಿಲ್ಲ, ಕೊಡೋದೂ ಇಲ್ಲ. ಆದ್ರೆ ನಾವು ಇದ್ದಷ್ಟಿಗೆ ಏನೈತಲ್ಲ, ಈ ಜಮೀನ್ ಮೇಲೆ ಏನು ಕೊಡ್ತೀವಲ್ಲ ಬೆಳೆ ಸಾಲ, ಇದನ್ನ ಜಾಸ್ತಿ ರೈತರಿಗೆ ಕೊಟ್ಟು ನಾವೀಗ ಏನಾರು ಒಂದು ನಮ್ದು ಒಂದು ಆಸೆ ಏನಂದ್ರೆ ಹೊಸದು ಏನು ಅಲ್ಲಿ ನಮ್ಮ ಸೊಸೈಟಿ ಒಳಗೆ ಎಲ್ಲ ಥರ ಸಿಗಬೇಕಪ್ಪ ಅನ್ನುವಂಥ ಆಸೆ ನಾವು ಇಟ್ಕೊಂಡಿದ್ವಿ. ಇವತ್ತು ಒಂದು ಕುರುಪಿ ಆಗಿದೆ, ಒಂದು ಕೊಡ್ಲಿ, ಕುಡುಗೋಲು, ಪ್ರತಿಯೊಂದು ಕುಂಟಿ ಕೂಡ ಇಂಥವನ್ನೆಲ್ಲ ಪ್ರತಿಯೊಂದು ಅಂದ್ರೆ ಹಾಳಾಗದಂಥ ಸ್ಥಿತಿ ಇರತಕ್ಕಂಥ ವಸ್ತುಗಳನ್ನು ತಂದು ನಾವು ಸೊಸೈಟಿಗೆ ಮಾರಬೇಕನ್ನುವಂಥ ಆಸೆ ನಮ್ದು. ಕುರಿ ಸಾಗಾಣಿಕೆಗೆ ಏನಾದ್ರು ಕೊಡ್ತಿರಲ್ಲ? ಕುರಿ ಸಾಕಾಣಿಕೆಗೂ ನಮ್ಮಲ್ಲಿ ಅದಿಲ್ಲ. ಈಗ ಸರ್ ನಿಮ್ಮ ಉಪಾಧ್ಯಕ್ಷರು, ನಿಮ್ಮ ಎಲ್ಲ ನಿರ್ದೇಶಕರು ನಿಮ್ಗೆ ಯಾವ ರೀತಿ ಸಹಕಾರ ನೀಡ್ತಾರೆ ಸರ್? ನಮ್ಗೆ ಅದೇನು ಹೇಳಿದ್ರು ಕಡಿಮೆ, ತುಂಬಾ ದೊಡ್ಡ ಗೌರವ ಸಹಕಾರದಾಗ ಇದೀವಿ. ನಾವೆಲ್ಲ ಒಂದು ಸ್ಥಿತಿವಂತ ಮನೆತಂದವರು ಅದೀವ್ರಿ ಎಲ್ಲರೂ. ನಾವು ನಮ್ದು ಅಷ್ಟು ಪ್ರತಿಯೊಬ್ಬರು ನಮ್ದೇ ಆದಂಥ ಒಂದು ಗೌರವ ಇಟ್ಕೊಂಡ್ಕಾರ ನಾವೆಲ್ಲರಿಗೂ ಮರ್ಯಾದೆ ಕೊಡ್ತೀವಿ, ರೈತರಿಗೂ ಮರ್ಯಾದೆ ಕೊಡ್ತೀವಿ. ನಮ್ಗೆ ಆಸೆ ಈಗ ಏನೈತಿ, 8 ತಿಂಗಳು ಕಳೆದಿದ್ದ ಒಂಥರ 8 ತಿಂಗಳು ಕಳೆದಿವಲ್ಲ ಅನ್ನೋಂಗ ಆಗತೈತಿ. ಅದಕ್ಕೆ ಆದಷ್ಟು ಒಟ್ಟು ಇದನ್ನ ಒಂದು ಹೊಸ ಥರ ಮಾಡಿ ತೋರಿಸ್ಬೇಕಂತ ನಮ್ಗೆ ಆಸೆ ಐತಿ. ದೇವ್ರಿಗೆ ಅದನ್ನೇ ಕೇಳ್ಕೊಂತೀವಿ, ನಮ್ಗೆ ಹೊಸ ಥರ ಮಾಡಕ್ಕೆ ಆಶೀರ್ವಾದ ಮಾಡತ್ತಿಷ್ಟೇ. ಸಿಬ್ಬಂದಿ ಯಾವ ಥರ ಇದೆ ಸರ್? ಸಿಬ್ಬಂದಿ ಎಲ್ಲ ಚೆನ್ನಾಗೈತಿ, ಪ್ರಾಮಾಣಿಕವಾಗಿ ಎಲ್ಲ ಚೆನ್ನಾಗಿದೆ, ಯಾವುದು ಸಮಸ್ಯೆ ಇಲ್ಲ. ಅಡಿಟ್ ಎಲ್ಲ ಕರೆಕ್ಟ್ ಇದೆ ಸರ್? ಎಲ್ಲ ಕರೆಕ್ಟ್ ಐತಿ. ಹಿಂದಿನ ಅಡಿಟ್ಟು ಸ್ವಲ್ಪ ಅವಾಗ ಆಡಳಿತ ಅಧಿಕಾರಿ ಇದ್ದಾಗ ಉಳಿದಿತ್ತು, ಅದು ಎಲ್ಲ ಮಾಡಿ ಎಲ್ಲ ಕ್ಲಿಯರ್ ಆಗೈತಿ. ಈಗ ಅದನ್ನ ನಾವು ಯಾವುದೂ ಇದ್ದಿರೊಳಗೆಲ್ಲ ಸರಿ ಮಾದರಿ ಮಾತಾಡ್ತೀರ?